ಚಲೋ ಐತಿ ಇವತ್ತ. ಬಡ ಬಡ ಹೆಸರು ಇಡುನು, ಬಡ ಬಡ ತೆಗ್ದ ಮುಗಿಸ್ಕೊರಿ. ಅತ್ತಿ ಹೆಸರು ಇಡುದು ಯಾರು? ಇನ್ಯಾರು? ರಾಧಕದ ಲಕಿನ ಇಡುವಳಕ. ಆತಿಗಳು ಇಡ್ಬೇಕ ನಡಪತಿ ತಕ್ಕಂತೆ. ಮತ್ ಮೊನ್ನೆ ಈಕಿ ಬರ್ತಾಳ ಇಲ್ಲ ಅನ್ನೋದಿತ್ತ. ಮತ್ ಅದಕ್ಕೆ ಶ್ರೀಧರಪ್ಪನ್ ಕೂಡ ಹೆಸರು ಇಡಿಸ್ರಿ ಅಂತ ಅಂದಿದ್ದೆ. ಈಗ ಹೆಂಗಾದ್ರು ರಾಧಕದ ರಾಧಕ್ಕನ ಕೈಲಿ ಇಡಿಸ್ಬಿಡ್ರಿ. ಆಯ್ತಾಡ್ರಿ ಅತ್ತಿ. ಮತ್ತೆ ಇನ್ನೇನು ನಿಮ್ಮ ಅಣ್ಣನ ಹೆಂಡತಿ ಬರ್ತಾರೋ ಹೆಸರು ಇಡಾಕ ಏನಿಲ್ಲ ಅತ್ತಿ? ಅವ್ರು ಬರಂಗಿಲ್ಲ ತಗೋರಿ, ನಾವ್ ಇಟ್ಬಿಡೋಣ ಹೆಸರನ್ನ. ಆಕಿಗೂ ನಿಮ್ಮ ಅಣ್ಣನ ಹೆಂಡತಿಗೆ ಹೆಣ್ಣು ಹಡ್ದ ನಮ್ರಿ ಏನೋ ಅನ್ನೋದು ಒಳಗೆ ಐತಿ. ಆಕಿಗೂ ಮೊನ್ನೆ ಒಂದು ಸ್ವಲ್ಪ ಬ್ಯಾನ್ ಎತ್ತೈತಿ. ಆಕಿಗೂ ಮತ್ತು ಆಸ್ತಿ ಹೊರಗೆ ಹೋಗುತ್ತಾ ಅನ್ನೋದು ಏನೋ ಒಂದು ಇದ್ದಂಗೆ ಐತಿ. ಇರ್ಲ ಅಲ್ಲೇ ಇರೋಳಕ್ಕ. ಆಕಿ ಏನು ಬರೋದ ಬೇಡ. ನಮ್ಮ ಮನೆ ಮಂದಿನ ಈಗ ಅತ್ತಿಯವ್ರ ಈಗ ಮನೆಯವ್ರು ಅಷ್ಟನ. ಮತ್ತು ಓನ್ಯಾಗ ಯಾರಿಗಾರು ಹೇಳೋಣ ಬ್ಯಾಡಿವಾ? ಓನ್ಯಾನ ಮಂದಿನ ಏನು ಹೇಳ್ತೀರಿ? ಮನ್ಯಾಗ ನೀವು ಸುಮ್ಮನೆ ಸಂಕ್ಷಿಪ್ತ ಇಟ್ಬಿಡ್ರಿ ಹೆಸರನ್ನ. ಎಲ್ಲಿದು ಧೂಮ್ಧಾಮಾಗಿ ಮಾಡೋದು ಬೇಡ. ಈಗ ಹೆಂಗಾದ್ರು ಕಾಲಾಗ ಪಾರೊಂದು ಲಗ್ನ ಐತಿ. ಮತ್ತು ಅದೊಂದು ಇದೊಂದು ಒಟ್ಟು ಖರ್ಚಿನ ಮಾರ್ಗ ಇವ ಬೇಡ. ಬಡ ಬಡ ಇದನ್ನ ಮಾಡಿಬಿಡ್ರಿ, ಸಂಕ್ಷಿಪ್ತ ಮಾಡಿಬಿಡ್ರಿ. ಅಂದಂಗೆ ಅದು ನಿನ್ನ ಬಂಗಾರ ಅದು ಎಲ್ಲ ಇದನ್ನ ಮಾಡಿದ್ದು ಅದು ಏನು ಹಾಳು ರಾಕ್ ಬಂತನ? ಅದು ಏನೋ ನಿಮ್ಗೆ ಹೇಳ್ತಿದ್ದು ಏನೇನೋ ಮಾಡಿದ್ದೀವಿ, ಒಂದು ಅರ್ಧ ಕೊಟ್ಲು ಏನಾದ್ಲೇ ಸರೋಜಿ? ಅದು ಪೂರ್ತಿ ಅಂಕರು ಹೊಳ್ಳಿಲ್ಲ. ಮಣ್ಣು ಒಂದಿಟ್ಟು ಕೊಟ್ರೆ ಈಗ ಒಂದಿಟ್ಟು ನಾಳೆ ಕೊಡ್ತಾರಂತೈತಿ. ಅದಕ್ಕೆ ಅದ ರೊಕ್ಕನ ಸುಮ್ಮನೆ ರೇನವನ ಹೆಸರಲ್ಲೇ ಪಿಕ್ಸ್ ಹೋಗಿಬೇಕಂತ ಮಾಡೀನಿ. ಆಟ ಮಾಡಿರಿ. ಕಡಿಸೋಮಾರ ಇದನ್ನ ದೇವ್ರಿಗೆ ಕರ್ಕೊಂಡು ಹೋಗ್ಬಿಡ್ರಿ. ಸಿದ್ಲಿಂಗೇಶ್ವರನ ಗುಡಿಗೆ ಕರ್ಕೊಂಡು ಹೋಗ್ಬಿಡ್ರಿ. ಹೆಸರಿಟ್ಟು ಬಡ ಬಡ ಕರ್ಕೊಂಡು ಹೋಗ್ಬಿಡ್ರಿ. ಇದೇನ ಇಷ್ಟಕ್ಕೊಂದು ರೊಟ್ಟಿ ಬಡ್ದಿಟ್ರಿ? ಇನ್ನು ಸೋಮವಾರ ರೊಟ್ಟಿ ಬಡಿಯಬಾರ್ದಂತೇಳಿ ಮತ್ತು ಶ್ರಾವಣ ಮಾಸ ಅಂದ ನಾವು ಸೋಮವಾರ ಒಂದು ರೊಟ್ಟಿ ಮಾಡಂಗಿಲ್ಲಲ್ಲ. ಅದಕ್ಕೆ ನಿನ್ನೆ ಒಂದಿಷ್ಟು ರೊಟ್ಟಿ ಬಡ್ದಿಟ್ಟಿನ್ರಿ. ಒಟ್ಟರು ರೊಟ್ಟಿನ ಕೇಳ್ತಾರ. ಆತು. ಮತ್ತು ನಾಳೆ ಶ್ರೀಕಾಂತಪ್ಪಗೆ ಹೆಣ್ಣು ನೋಡಕ್ಕೆ ಹೋಗ್ಬೇಕು. ಅವ್ರು ಬಾ ಅಂತ ಯಾರ ಎಲ್ಲಿದಾನ ಶ್ರೀಕಾಂತಪ್ಪ? ಫೋನ್ ಹಚ್ಚು ಸರೋಜಿ ಅವಂಗ. ಅತಿ ಶ್ರೀಕಾಂತಗ ಬರಕ್ಕೆ ಆಗಂಗಿಲ್ಲ ಅಂತ ನೀವು ಹೋಗಿ ಮಲ್ಯಕ್ಕೆ ನೋಡ್ಕೊಂಬರ್ರಿ. ನಾ ಹಿಂದೆಗಡೆ ಹೋಗಿ ನೋಡ್ಕೊಂಬರ್ತೀನಿ ಅನ್ನಕತ್ತಾನ್ರಿ. ನಾವು ಹೋಗಿ ಏನು ಮಾಡೋದು? ಸುಮ್ಮನೆ ಹೋಗಿ ಅಂತ ಅಡ್ಯಾಡೋದು ಬೇಡ. ಶ್ರೀಧರನ ಶ್ರೀಕಾಂತನ ಕಳಿಸ್ಬಿಡುನು. ಶ್ರೀಕಾಂತಪ್ಪ ಹ್ಞೂ ಅಂದಿಂದ ಮತ್ತು ಚಲೋ ದಿನ ಹೋಗಿ ನೋಡ್ಕೊಂಬರೋಣ ಅಂತ. ಈಗೇನು ಚಲೋ ದಿನ ಅನ್ನೋದು ರಾಧವ ನಿಂದ ಪದ್ಧತಿನ ಅಲ್ಲ. ನಿಮ್ಮ ಅಣ್ಣ ಮನಿ ಮುಟ್ಟ ಬಂದಿದ್ದ. ನಿಂದು ಏನಾರ ಸಿಟ್ಟಿರಲಿ ಸಿಡು ಇರಲಿ ಒಳಗೆ ಕರೆದು ಕುಂದ್ರಿಸಿ ಮಾತಾಡಬೇಕಿತ್ತು. ಅದು ಬಿಟ್ಟು ಅಲ್ಲಿ ಎದಿ ಕೆಟ್ಟದಂಗೆ ಮಾತಾಡಿ ಕಳಿಸಿದ್ರೆ ಎದಕ್ಕೆ ಬಂತದ? ಅಮರ ಅವ್ರೇನ ನನಗೆ ತುಸ ಮೋಸ ಮಾಡಿಲ್ರಿ ಅವರು. ಅಲ್ರಿ ನಮ್ಮಪ್ಪ ನಮ್ಮ ನನ್ನ ಹೆಸರಲ್ಲಿ ಅಂತ ಆಸ್ತಿ ಮಾಡಿ ಇಟ್ಟಿದ್ದನ್ನ ತಮ್ಮ ಹೆಸರಲ್ಲೇ ಮಾಡ್ಕೊಂಡಾರ ನೋಡ್ರಿ. ಎಂಥದ್ದು ಇವ್ರದ್ದು ಅವನ ಬಂಗಾರ ಎಲ್ಲ ನಮ್ಮ ಮೈನಿಯಾರು ಹಾಕೊಂಡು ಅಡ್ಡಾಡಕತ್ತಾರ. ಮತ್ತು ತಪ್ಪಲ್ಲನ್ರಿ? ನನಗೆ ಸಿಟ್ಟು ಬರಲ್ಲನ್ರಿ ಅಮ್ಮಾರ? ಆಯ್ತು ನೋಡ್ವಾ, ಅಣ್ತಂಬ್ರಂದಿಂದ ಅಕ್ಕಂಗ್ಯರಂದಿಂದ ಜಗಳ ಇರೋದ. ಈಗ ಕೂದ್ಲಿದ್ದಿಂದ ಹೆಂಗೆ ತೊಡಕಿರ್ತಾವು ಅಣ್ತಂಬ್ರು ಬಂದು ಬಳಗೈದಿಂದ ತೊಡಕಿರೋದವ. ಹಂಗಂತೇಳಿ ಕೂದ್ಲಾನ ಕತ್ತರಿಸೋಗ್ಯಾಕಾಗತ್ತನವ ತಂಗಿ? ಹೆಂಗೆ ತೊಡಕ್ ಬಿಟ್ಟಾಗ ಎಣ್ಣೆ ಹೆಚ್ಚಿ ಚಂದಾಗ ಬಾಸ್ತೀವಿಲ್ಲ. ಹಂಗೆ ಇದು ಸಂಸಾರದಿಂದ ಹಂಗವ ಟ್ಯಾಪಿ ಹಚ್ಕೊಂತ ಹೋಗುದು. ಅಣ್ತಂಬ್ರು ಅವರು ಸಿಟ್ಟು ಶಡು ಇರ್ತಾವ. ಯಾರ ಮನೆಯಾಗಿಲ್ವ ಜಗಳ ಹೇಳಿ ನೋಡುನು. ಹಂಗಂತೇಳಿ ಹೊರಗೆ ನಿಂದಿರಿಸಿ ಮಾತಾಡೋದು ತಪ್ಪು. ಆಯವ ಇನ್ನೇನು ಹಂಗತಿ ಮಾಡಕ್ಕೆ ಹೋಗ್ಬೇಡ. ಮನಿ ಮುಟ್ಟ ಬಂದಾರಿಗೆ ಒಳ ಬರ್ರಿ ಅಂತ ಕರಿಬೇಕು. ಅವ್ರು ನಮ್ಮ ಶತ್ರು ಆದ್ರೂ ಪರವಾಗಿಲ್ಲ ನೋಡ್ವಾ. ನಾ ಇದನ್ನೇ ಹೇಳ್ತೇನೆ, ಮನಿ ಮುಟ್ಟ ಒಳಗೆ ಕರೀರಿ. ಕರೋದು ಹಿಂದೆಗಡೆ ನೀವು ನಿಮ್ದು ಏನೈತಿ ಮಾತಾಡ್ಕೊರಿ. ನಮ್ಮ ಮನೆಗೆ ಯಾರು ಬಂದ್ರು ಹೊರ ನಿಂದ್ರಿಸಿ ಮಾತಾಡ್ಸಿ ಕಳಿಸ್ಬೇಡ್ರಿ. ನಾವು ಅಂತ ತಿಳ್ಕೊಂಡ್ರಿ ಅಮ್ಮರ. ನನ್ನವ್ರು ಅಂತ ಅನ್ಕೊಂಡವ್ರು ಯಾರು ನನ್ನವ್ರಲ್ಲ. ನಾನು ನಂದು ಅಂತ ಅನ್ಕೊಂಡೆ. ನನ್ನವ್ರು ಅನ್ನಿಸ್ಕೊಂಡವ್ರ ನನ್ನ ಬೆನ್ನು ಹಿಂಚೂರಿ ಹಾಕಿದ್ರೆ ಯಾವುದೋ ವಿಚಾರ ಅಥವಾ ಮನುಷ್ಯ ಆಗಿಂದ ಕುಂತ್ಕೊಂಡು ಯೋಚನೆ ಮಾಡ್ಬೇಕು. 10 ಸಲ ಯೋಚನೆ ಮಾಡ್ಬೇಕು. ಯಾ ನಿರ್ಧಾರ ತಗೊಂಡ್ರು 10 ಸಲ ಯೋಚನೆ ಮಾಡ್ಬೇಕು. ಏನೋ ಮಾತಾಡ್ಬೇಕಾದ್ರೂ 10 ಸಲ ಯೋಚನೆ ಮಾಡೇ ಮಾತಾಡ್ಬೇಕು. ಒಮ್ಮೆ ನಾಲಿಗೆಯಿಂದ ಬಂದು ಒಂದು ಶಬ್ದ ಅದು ಅಲ್ಲಿಗೆ ಮುಗೀತು. ಪಾಳಿ ಅದಕ್ಕೆ ತಗೊಳಕ್ಕೆ ಬರ್ತತನವ ಇಲ್ಲ. ಅದಕ್ಕೆ ನಾಲಿಗೆ ಅನ್ನೋದು ಹರ್ತಾದ ಕಡ್ಗಿದ್ದಂಗೆ. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಏನೇ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕವ. ನಾ ಇದೊಂದು ಹೇಳ್ತೀನಿ ನೋಡಿ, ನಿಮ್ಮ ಒಟ್ರಿಗೆ ತಾಳ್ಮೆ ಇರ್ಬೇಕು ಹೆಣ್ಮಕ್ಳಿಗೆ. ಯವ್ವ ಈಗಿನ ತಾಳ್ಮೆನ ಕಡಿಮೆ ಯವ್ವ. ಏನಾರ ಅಂದ್ರೆ ಇಲ್ಲ ಮುಗಿದು ಹೋತು. ಅದು ಅತ್ತಿಗಳೇ ಇರಲಿ ಹೆಣ್ಮಕ್ಳೇ ಇರಲಿ, ಹಿಂದಿಗೆ ಅಂತಂಬ್ರೇ ಇರಲಿ ಅತ್ತಂಗ್ಯಾರೇ ಇರಲಿ, ಹಿಂದೆ ನೆಗೆನರೇ ಇರಲಿ, ಮುಗಿದು ಹೋತು ಒಂದಂದ್ರೆ ಇಲ್ಲ. ಮಗೈತ ಅವ್ರು ನೀವು ಕುಸ್ತಿ ಹಿಡಿದು ಕುರ್ಕಾಯಿನ ಹಿಡಿದು ಒಟ್ಟು ಅವ್ರು ನೀವು ಮಾತಾಡ್ಸೋಂಗಿಲ್ಲ, ನಿಮ್ಮನ್ನ ಅವ್ರು ಮಾತಾಡ್ಸೋಂಗಿಲ್ಲ. ಹಂಗತಿ ಐತೆ ನೋಡಿ ಅವ್ವ ಈಗಿಂದು. ಅವ್ರ ಮಕ್ಕ ನೀವು ನೋಡಂಗಿಲ್ಲ, ನಿಮ್ಮ ಮಕ್ಕ ಅವ್ರು ನೋಡಂಗಿಲ್ಲ. ಅವ್ರೊಂದು ಮಕ್ಕ ಅದಕ್ಕಾದ್ರೆ ನೀವೊಂದಕ್ಕ ಹಿಂಗತಿ. ಒಟ್ಟು ಎಲ್ಲರೂ ಹಂಗತಿ ಮಾಡಬಾರ್ದವ. ನಾಳೆ ಹೋಗ್ಬೇಕಾದ್ರೆ ಏನು ಕಟ್ಕೊಂಡು ಹೋಗ್ತೀವಿ, ಬರ್ಬೇಕಾದ್ರೆ ಏನು ಕಟ್ಕೊಂಡು ಬಂದೀವಿ, ಹೋಗ್ಬೇಕಾದ್ರೆ ಏನು ಕಟ್ಕೊಂಡು ಹೋಗ್ತೀವಿ ತಂಗಿ? ಅದಕ್ಕೆ ಎಲ್ಲರಿಗೂ ನಾನು ನನ್ನ ಮೊಮ್ಮಕ್ಕಳಿಗೆ ಆದರೂ ಇದನ್ನೇ ಹೇಳ್ತೇನೆ, ಮನುಷ್ಯಾಗ ತಾಳ್ಮೆ ಮುಖ್ಯ. ಆಮೇಲೆ ಯೋಚನೆ ಮಾಡ್ಬೇಕಾದ್ರೆ 1000 ಸಲ ಯೋಚನೆ ಮಾಡ್ರಿವ. ನಾ ಇದನ್ನೇ ಹೇಳ್ತೀನಿ, ಮತ್ತೇನು ಅಲ್ಲ ನಿಮಗೆ ಹೇಳೋದು. ಒಣದು ಬಿಡ್ರಿ ಅದನ್ನು. ನಾವು ಚಂದಾಗಿದ್ರೆ ನಮ್ಮ ನೋಡೋ ದೃಷ್ಟಿ ಚಂದಾಗಿತ್ತಂದ್ರೆ ಎಲ್ಲ ಚಂದಾಗಿರ್ತತಿ.
ಹೌದ್ರಿ ಅಮ್ಮ, ನನಗೂ ತಾಯಿ ಇಲ್ಲ ಅಂದ್ರೆ ಇದನ್ನೆಲ್ಲ ಹೇಳ್ತಿದ್ಲು ಏನು. ನನಗೆ ತನ್ನಂದಿರ್ತ ತಾಯಿ ಹೋಗ್ಬಿಟ್ಲು. ನಮ್ಮ ಅತ್ತಿನ ನಮ್ಮನ್ನ ಜೋಪಾನ ಮಾಡಿದ್ಲು, ನಮ್ಮ ಅಣ್ಣಾರು ಜೋಪಾನ ಮಾಡಿದ್ರು. ಅದು ನಮಗೆ ತಿಳುವಳಿಕೆ ಹೇಳೋರೇ ಇದ್ದಿದ್ದಿಲ್ಲ. ಅದಕ್ಕೆ ಹಿಂಗತಿ ಆತನಂತ ನಿನ್ನೆ ಹೆಂಗತಿ ಮಾಡಂಗಿಲ್ರಿ ಅಮ್ಮರ. ಆದ್ರೆ ನಮ್ಮ ಅಣ್ಣಾರು ನನಗೆ ಹಿಂಗತಿ ಮೋಸ ಮಾಡ್ತಾರಂತ ಗೊತ್ತಿದ್ದಿದ್ದಿಲ್ರಿ. ಹೋಲ್ ಬಿಡವ, ನಿನಗೇನು ಆಸ್ತಿ ಅಂತಸ್ತಿಲ್ಲವ, ಸಾಕು ಒಬ್ಬ ಮನುಷ್ಯಾಗ. ಏನು ಬೇಕಪ್ಪ, ನೆಮ್ಮದಿ ಅಂದ್ರೆ ಏನಂತ ತಿಳ್ಕೊಂಡಿರಿ? 3 ಹೊತ್ತಿಂದ ಊಟ, ಕಣ್ ತುಂಬ ನಿದ್ದೆ, ಇರಾಕ ಒಂದು ಸೂರು, ಸಾಕು ನಿನಗೈತಲ್ಲ. ಇದಕ್ಕೆ ಹೆಚ್ಚಿಂದೇನವ? ಸಾಕು ಬೇ, ನೆಮ್ಮದಿ ನೆಮ್ಮದಿ ಜೀವನ ಇರಬೇಕು. ಇಲ್ಲಾರ್ದ ನೆಮ್ಮದಿ ಹುಡ್ಕೊಂತ ಹೋದ್ರೆ ನೆಮ್ಮದಿ ಇರಂಗಿಲ್ಲ. ಅಯ್ಯಯ್ಯ, ಒಟ್ರು ಕುಂತ್ಕೊಂಡು ಮಾತು ಹೇಳಕತ್ತೀರಲ್ಲ. ನನ್ನ ಮಗಳಿಗೆ ಹೆಸರು ಇಡೋದು ಏನು ಹಿಂಗ ಅತ್ತಿ ಸಸ್ತ್ಯಾರು ಅಮ್ಮ ಒಟ್ರು ಕುಂತ್ಕೊಂಡು ಮಾತು ಹೇಳೋದು? ಎದ್ದು ಬರ್ರಿ, ನನ್ನ ಮಗಳಿಗೆ ಹೆಸರು ಇಡ್ ಬರ್ರಿ. ಆಯ್ತು ನಡಿಯವ, ಅದನ್ನ ಹೇಳಕತ್ತೀನಿ ನಡಿ. ತಯಾರು ಮಾಡಿದ್ರೇನು ಹುಡುಗಿನ? ಪರವಕ್ಕ ತಯಾರು ಮಾಡಕತ್ತ. ಅದಕ್ಕೆ ಮತ್ತೆ ಲಗುನ ತೊಟ್ಲಕ್ಕೆ ಹಾಕೋದು ಹೊತ್ತಾಗತ್ತಂತ ಅಪ್ಪ ಹೇಳ್ದ. ಅದೇನೋ ಮುಹೂರ್ತ ಕೊಟ್ಟಾರಂತ, ಆ ಮುಹೂರ್ತೊಳಗೆ ತೊಟ್ಲಕ್ಕೆ ಹಾಕ್ಬೇಕಂತ. ಅದಕ್ಕೆ ಲಗು ಲಗು ಮುಗಿಸ್ರಿ ಅಂತ ಹೇಳ್ದ. ಸರಿ ಆಯ್ತು ನಡ್ರಿ. ಅಮ್ಮ, ಏನು ಜಲಿಗೆ ಹಾಕಿದ್ರ ಮಾವನ? ಹಾಕಿದ್ರಲ್ಲ. ಎಲ್ಲ ವಿಚಾರಣೆ ಮಾಡಿದ್ರು, ಎಲ್ಲ ಇದನ್ನ ಮಾಡಿ ಜೈಲಿಗೆ ಹೋಗಿದ್ರು. ಇನ್ನು ಏನಾಗತ್ತ ನೋಡ್ಬೇಕು. ಏಟೋತ್ ಬಿಡ್ರಿ ಅತ್ತಿಯಾರ, ಬೇಲ್ ಕೊಟ್ಟು ಹೊರಗೆ ಬರ್ತಾರ. ಇನ್ನ ಬೇಲ್ ಕೊಡವ ಯಾವದನ? ಅವಂಗ ಯಾರು ಬೇಲ್ ಕೊಡ್ತಾರ? ಅಲ್ಲೇ ಜೈಲ್ನಾಗ ಮುದ್ದಿ ನುರಿಬೇಕು. ಅವಂಗ ಯಾರು ಬೇಲ್ ಕೊಡೋರು ಇಲ್ಲಪ್ಪ. ಇನ್ನೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರಿ. ಬೀಗ್ತಿಯವ್ರ, ನನ್ನ ಮಗಳು ಹೆಂಗದ ಅಂತ ಈಗಾರ ಗೊತ್ತಾತ ನಿಮಗೆ? ನೋಡ್ರಿ ಬೀಗ್ತಿಯವ್ರ, ಆದಷ್ಟು ಒಬ್ಬರು ನೋಡುವ ಜಗಳ ತಂದಿಡೋದು ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲೇನೋ ಜಗಳ ಹತ್ತಿದ್ರೆ ಅದನ್ನು ನಾವು ದೊಡ್ಡರಾಗಿ ಹಿರಿಯರು ಅದನ್ನು ಬಿಡಿಸ್ಬೇಕು. ಹೊರತಾಗಿ ಬಿಡಿಸಿ ಅವ್ರಿಗೇಟು 1-2 ಮಾತು ಹೇಳಿ, ಇವ್ರಿಗೇಟು 1-2 ಮಾತು ಹೇಳಿ ಅವ್ರಿಗೆ ಸಾಂತ್ವನ ಹೇಳ್ಬೇಕು. ಅದು ಬಿಟ್ಟು ಜಗಳ ಹಚ್ಚಿ ಕುಸ್ತಿ ಕುರ್ಕೊಂಡು ಹಿಡ್ಸೋದಲ್ರಿ ಬೀಗ್ತಿಯವ್ರ. ದೊಡ್ಡವರಾಗಿ ದೊಡ್ಡವ್ರ ಥರ ಇರಬೇಕು. ನವೀನ, 1000 ಮಂದಿ 1000 ಮಾತಾಡೋಲ್ರಕ್ಕ. ನಿನ್ನ ಹೆಂಡತಿ ಅದ ಹೆಂಗದಾಳ ಅನ್ನೋದು ನಿನಗೆ ಗೊತ್ತೈತಿ. ನಿನ್ನ ಹೆಂಡತಿನ ಯಾವತ್ತೂ ಇನ್ನೊಬ್ರು ಇದ್ರಿಗೆ ಒಟ್ಟು ಬಿಟ್ಕೊಟ್ಟು ಮಾತಾಡಕ್ಕೆ ಹೋಗಬೇಡ. ಬಿಟ್ಕೊಟ್ಟು ಮಾತಾಡಿದೆ ಅಂದ್ರೆ ಮೂರನೇದವ್ರು ಬಂದು ನಿಮ್ಮ ಜೀವನ ಹಾಳು ಮಾಡ್ತಾರೆ. ಬರೀ ಈ ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡೋ ಗದ್ದಲ್ದಾಗ ಯವ್ವ ನಿಮಗೆ ಸೀರೆ ತಂದಿದ್ದೆ, ನಾನು ಹಳೆ ತನಕ ಕರ್ಕೊಂಡು ಹೋಗಿ ಏನೋ ಮಾಡ್ಬೇಕಂತ ಮಾಡಿದ್ದೆ, ಎಲ್ಲ ಹಂಗೆ ಬಿಟ್ಟೆ. ಬೇಡ ಬೇಡ, ಇಲ್ಲೇ ನಿಮ್ಮ ಮನ್ಯಾಗ ಮಾಡಿಬಿಡ್ತೀನಿ. ನೀವಿಬ್ರು ಗಂಡ ಹೆಂಡತಿ ಇಲ್ಲೇ ಇರ್ರಿ. ನಮ್ಮ ಮನೆ ನೀ ಬರೋದೇ ಬೇಡ ಅನ್ನಿಲ್ಲವ. ನಿಮ್ಮ ಮನೆ ನೀ ಚಂದಗಿದ್ರೆ ಸಾಕು. 5 ಸ್ವಾದಿಗಿಡಿ ಮಲಪೆ ತಗೋತೇ ಇದು. ಅಲ್ಲ, ಬರ್ತೀನಿ ಎತ್ತಿ ಅಂತೇಳಿ ಇಳಿಸಿ ಹೋಗ್ಬಿಡ್ತು. ಎಲ್ಲ ನಾನು ಇವತ್ತು ಕೊಡ್ಬೇಕು. ಇವತ್ತು ದಿವಸನೂ ಚಲೋ ಇತ್ತಂದೆ. ಎಲ್ಲಿ ಹೋತೆ ಏನಿದು? ಸ್ವಾದಿಗಿಡಿಗಳು ಇದ್ದಂಗೆ ಅದಾವು. ಅಯ್ಯ ಬೈಯಾಕತ್ತಿದ್ ನೋಡಪ್ಪ. ಇಟ್ಟೊತ್ತು ಯಾಕೆ ಮಾಡಿದೆ? ಒಂದು ಮಾವ ಹೂ ತರಕ್ಕೆ ಇಟ್ಟೊತ್ತ ಮಾಡೋದು? ಏತಿ ಅಲ್ಲಿ ನಮ್ಮ ಹೆಡ್ ಮಾಸ್ಟರ್ ಸಿಕ್ಕ್ರ, ಹಂಗೆ ಒಂದು ಕಪ್ ಚಾ ಕುಡ್ಕೊಂತ ಕುಂಚಿ ಹೊತ್ತಾತ. ಕುಂದ್ರಿವ ಇಬ್ರು ಗಂಡ ಹೆಂಡತಿ. ಸೀರೆ ಅವ್ನು ತಂದಿನಿ, ಹಳೆತನ ಮಾಡ್ಬೇಕಂತ ಏನೇನ ಮಾಡ್ಬೇಕಂತ ಮಾಡಿದ್ದೆ. ಒಂದು ನಡುಗೆ ಇಂಥವು ಬಂದು ಹೊಕ್ಕೊಂಡ್ಬಿಡ್ತಾವು. ಇನ್ನು ಯಾವ ಮಾಡೋದು? ಇವತ್ತು ಶ್ರಾವಣ ಸೋಮವಾರ ಆಗೈತಿ, ಇವತ್ತು ಮಾಡಿಬಿಡ್ತೀನಿ. ಕುಂದ್ರಿ ಅತ್ತಿಯವ್ರ, ಇದನ್ನೆಲ್ಲ ಇದಕ್ಕೆ ಗೊತ್ತಾಗೋತ್ರಿ ಹಾಕೊಂಡ್ರಿ. ಇಂಥವೆಲ್ಲ ದಿನ ಮಾಡಂದ್ರೆ ಮಾಡಕ್ಕೆ ಬರಂಗಿಲ್ಲಪ್ಪ. ಅವಕ್ಕೆ ಒಂದು ಪದ್ಧತಿ ಅಂತಿರ್ತೈತಿ. ಪದ್ಧತಿ ಪ್ರಕಾರ ಮಾಡಬೇಕು. ನಮ್ಮ ಮನ್ಯಾಗ ಈ ಗೌರಿ ಬಾಗಿನ ಅದು ಕೊಡೋ ಪದ್ಧತಿ ಇಲ್ಲ. ನಮಗೆ ಈ ಪದ್ಧತಿ ಐತಿ. ಇಟ್ಟು ಮಾಡಿ ನೋಡ್ರವ. ನಾವಿನ್ನ ಏನು ತಿಳ್ಕೊಬೇಡ. ಗಾಯಿ ಒಂದು 1/2 ತೊಲೆ ಅಟ್ಟ ತಂದೀನಿ ಬಂಗಾರನ, ಮತ್ತು ಮುಂದೆ ತರ್ತೀನಂತ. ನೀವು ಕೊಟ್ಟಿದ್ದು ನಮ್ಮ ಹತ್ರ ಇರಂಗಿಲ್ರಿ. ನಮ್ಮನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಂತಿಲ್ಲ, ಅಷ್ಟ ಸಾಕು ನಮ್ಗೆ. ಏನು ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು. ಇದಕ್ಕೆ ಹೆಚ್ಚಿಂದ ಏನು ಬೇಕ್ರಿ ನಮ್ಗೆ? ನನ್ನ ಆಶೀರ್ವಾದ ಯಾವಾಗಲೂ ಇರ್ತೈತಪ್ಪ. ನೀವಿಬ್ರು ಗಂಡ ಅಂತ ಯಾವಾಗಲೂ ಖುಷಿ ಖುಷಿಯಿಂದ ಹಿಂಗೆ ನಕ್ಕೊಂತ ಇದ್ರೆ ಸಾಕು ನನಗೆ. ಇದಕ್ಕೆ ಹೆಚ್ಚಿಂದ ಏನು ಬೇಕು? ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಕಡೆ ಈ ಥರ ಹಳೆತನದ ಪದ್ಧತಿ ಐತೇನ ಅಂಥೇಳಿ ನಮ್ಗೆ ತಿಳಿಸ್ರಿ. ನೀವೇನೇನು ಕೊಡ್ತೀರಿ ಹೆಣ್ಮಕ್ಳಿಗೆ ಅನ್ನೋದು ತಿಳಿಸ್ರಿ. ನಿಮ್ಮ ಮನೆಗಿಂದ ಹಳೆತನಕ್ಕೆ ಏನೇನು ಕೊಟ್ಟರು ತವ್ರ ಮನೆಗಿಂದ ಅನ್ನೋದನ್ನು ತಿಳಿಸ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು.